ಕಟ್ಟಮಾಡುವವರೆಗೂ ರಸ್ತೆ 1 ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣ, 1.25 ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣ ಮಾಡಬೇಕು. ಪ್ರಮುಖವಾಗಿ ವಾರ್ಡಿನ ಸದಸ್ಯರ ಮತ್ತು ನಮ್ಮ ಈ ವಾರ್ಡಿನ ಪುರಸಭಾ ಸದಸ್ಯರು ಮತ್ತು BMICP ಸದಸ್ಯರು ಅವರ ಒಂದು ಇದ್ರ ಮೇಲೆಗೆ ಕೋರಿಕೆ ಮೇರೆಗೆ ಈ ರಸ್ತೆಯನ್ನು ಮಾಡ್ತಾ ಇದ್ದಾರೆ. ಸರ್, ಈಗ ರಾಜ್ಯದಲ್ಲಿ CM DC ಇಬ್ಬರು ಕೂಡ ಡೆಲ್ಲಿ ಇದ್ದಾರೆ. CM ನಿನ್ನೆ ಡೆಲ್ಲಿ ಹೇಳಿದ್ದಾರೆ 5 ವರ್ಷವೂ ಕೂಡ ನಾನೇ CM ಆಗಿರ್ತೀನಿ. DKಶಿ ಅವ್ರಿಗೆ ಶಾಸಕರ ಬಲ ಕಡಿಮೆ ಅಂತ ಹೇಳಿದ್ದಾರೆ. ಇಲ್ಲಿ ಬಲಾಬಲದ ಪ್ರಶ್ನೆ ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ. ಇಲ್ಲಿ ಹೈಕಮಾಂಡ್ನ ತೀರ್ಪೇ ಅಂತಿಮ. ಬಟ್ ನಾವು CM ಅವರು 5 ವರ್ಷ ಇರ್ತಾರೋ ಇನ್ನು 10 ವರ್ಷ ಇರ್ತಾರೋ ಅವ್ರ ಪ್ರಶ್ನೆ ನಮಗೆ ಗೊತ್ತಿಲ್ಲ. ಆದರೆ CM ಅವರ ನಂತರ ನಮ್ಮ DK ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಂದರೆ ಸರ್ 5 ವರ್ಷ ಅವರೇ ಆಗ್ತೀನಿ ಅಂತ CM ಅವರೇ ಖುದ್ದು ಹೇಳಿರೋದ್ರಿಂದ ಹೈಕಮಾಂಡ್ ಅವ್ರಿಗೆ ಬೆಂಬಲ ಸಿಕ್ಕಿದೆ ಅಂತೇಳಿ ಅದನ್ನು ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಮಾತಾಡ್ತಕ್ಕಂಥದ್ದು ನನಗೆ ಆ ಶಕ್ತಿ ಇಲ್ಲ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ತಕ್ಕಂಥದ್ದು, ಹೇಳಿಕೆ ಕೊಡ್ತಕ್ಕಂಥದ್ದು ಶಕ್ತಿ ನನಗಿದೆ. ನಾವು ಅಲ್ಗಳಿಲ್ಲ. ನಾನು ಹೇಳೋದು CM ನಂತರ ಅವಕಾಶ ನಮ್ಮ ನಾಯಕರಿಗೆ ಕೊಡಬೇಕು. ಯಾವಾಗಲಾದರೂ ಸರ್, ಆದರೆ ಈ ಟರ್ಮ್ ಏನು ಯಾವಾಗಲಾದ್ರೂ ಹೈಕಮಾಂಡ್ ಯಾವಾಗ ಹೇಳ್ತದೆ ಅವಾಗ. ಅಂದರೆ ಸರ್, ಈಗ ಈ ವಿಚಾರ ಮಾತಾಡಿದ್ರೆ ಶಾಸಕರಿಗೆ ನೋಟಿಸ್ ಕೊಡ್ತಾರೆ, ಶಾಸಕರಿಗೆ ಎಚ್ಚರಿಕೆ ಕೊಡ್ತಾರೆ. ಖುದ್ದು CM ಕೂಡ CM ಅವರೇ ನಾನೇ 5 ವರ್ಷ CM ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಯಾರೂ ನೋಟಿಸ್ ಕೊಟ್ಟಿಲ್ಲ. CMಗೂ ನೋಟಿಸ್ ಕೊಡೋಕ್ಕಾಗಲ್ಲ. ಅದನ್ನು ಹೈಕಮಾಂಡ್ ನೋಡ್ಕೊತಾರೆ. ಹೈಕಮಾಂಡ್ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಉತ್ತಮವಾದಂಥ ಕೆಲಸ ಮಾಡ್ಕೊಂಡು ಹೋಗಿ ನಂತರ ನಮ್ಗೆ ಅವಕಾಶ ಮಾಡ್ಕೊಳ್ಳಿ. DK ಶಿವಕುಮಾರ್ ಅವರಿಗೆ ಶಾಸಕರು ಬಲ ಇಲ್ವಾ ಸರ್? ಅದನ್ನು ನಾನು ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಎಲ್ಲರೂ ಬಲನೂ ಇರಲ್ಲ. ಕೆಲವ್ರದ್ದು ಈಗ CM ಸ್ವಲ್ಪ ಜಾಸ್ತಿ ಇದ್ದರೆ ಅದಕ್ಕೆ ಅದ್ರ ನೆಕ್ಸ್ಟ್ ಸ್ಥಾನ ನಮ್ಮ DK ಶಿವಕುಮಾರ್. ಅಂದರೆ ಸರ್, ಹಿಂದೆ ಹಂತಹಂತವಾಗಿರ್ತದೆ. ಎಲ್ಲರ ಬಲ ಇರ್ತದೆ. ಹಿಂದೆ ಸರ್ ದೆಹಲಿಯಲ್ಲಿ ಮಾತುಕತೆ ಆಗಿತ್ತು 2 ವರ್ಷ ಆದ್ಮೇಲೆ ಕೊಡ್ತಾರೆ ಅಂತ ಹೇಳಿ. ಏನನ್ನು ಮಾಧ್ಯಮದವ್ರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ನೀವಿಲ್ಲ ಸರ್ ಅವತ್ತು ದೆಹಲಿಯಲ್ಲಿ ಚರ್ಚೆಗೆ ನಮ್ಮನ್ನು ಕರೆದಾರೆ ಹೈಕಮಾಂಡ್ ಅವರು. ಮುಂದೆ ಕೂಡ ನನ್ನ ನಾಯಕತ್ವದಲ್ಲೇ ಚುನಾವಣೆ ಎದುರಿಸ್ತೀವಿ ಅಂತ ಅವ್ರ ನಾಯಕತ್ವನೂ ಬೇಕಲ್ಲಪ್ಪ. ಸಿದ್ದರಾಮಯ್ಯವ್ರನ್ನ ಬಿಟ್ಟು ನಾವು ಚುನಾವಣೆ ಮಾಡೋಕ್ಕಾಗಿಲ್ಲ. ಸಿದ್ದರಾಮಯ್ಯ, DK ಶಿವಕುಮಾರ್, ಪರಮೇಶ್ವರು, ಎಲ್ಲರ ನಾಯಕತ್ವನೂ, ಖರ್ಗೆ ಸಾಹೇಬರು, ಎಲ್ಲರ ನಾಯಕತ್ವನೂ ಬೇಕು. ಕಾಂಗ್ರೆಸ್ ಪಕ್ಷ ಸರ್ವಜನಾಂಗದ ಶಾಂತಿಯುತ, ಒಂದು ಜಾತಿಯನ್ನು ನಂಬಿಕೊಂಡು ರಾಜಕಾರಣ ಮಾಡ್ತಕ್ಕಂಥ ಪಕ್ಷ ಅಲ್ಲ ಇದು. ಎಲ್ಲ ವರ್ಗದ ಜನ ನಾಯಕತ್ವ ಇರ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ನ ಶಕ್ತಿ. ಸರ್, ಈಗ ಸುರ್ಜೇವಾಲಾ ಅವರು ಒಂದು ಶಾಸಕರುಗಳನ್ನು ಆಲಿಸಿದ್ರು. ಶಾಸಕರ ಜೊತೆ ಬರೀ ಅಭಿವೃದ್ಧಿ ವಿಚಾರಗಳ ಚರ್ಚೆ ಆಯಿತಾ ಅಥವಾ ಈ ಬಗ್ಗೆ ಇಲ್ಲಿ ರಾಜಕೀಯ ಚರ್ಚೆ ಆಗಿಲ್ಲ ಅಂತ ನಾನು ಈಗಾಗಲೇ ಸ್ಪಷ್ಟನೆ ಮಾಡಿದ್ದೀನಿ. ಬರೀ ಅಭಿವೃದ್ಧಿ ವಿಚಾರನೇ ಚರ್ಚೆ ಆಗಿದೆ. ನಮ್ಮ ಸಮಸ್ಯೆಗಳೇನು ಅಭಿವೃದ್ಧಿ ವಿಚಾರದಲ್ಲಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆ ವಿಚಾರದ ಬಗ್ಗೆ ಚರ್ಚೆ ಆಯಿತು. ಅದು ಬಿಟ್ಟು ಬೇರೆ ಏನು ಚರ್ಚೆ ಆಗಿದೆ. ಸಾಕಷ್ಟು ಶ್ರೀಗಳು ಕೂಡ ಆಗಬೇಕು, ಅವ್ರಿಗೆ ಅವಕಾಶ ಸಿಗಬೇಕು, ಶ್ರಮ ಇದೆ ಅವ್ರದ್ದು ಚುನಾವಣೆಯಲ್ಲಿ, ಲಾಸ್ಟ್ ಚುನಾವಣೆಯಲ್ಲಿ ಅನ್ನೋ ಬಗ್ಗೆ ಹೇಳಿದರು. ನಿಮಗೂ ಕೂಡ ಒಂದು ಇದು ಅಭಿಪ್ರಾಯ ಇದೆ, ಮಾಧ್ಯಮದವರು ಕೂಡ ಎಲ್ರಿಗೂ ಅಭಿಪ್ರಾಯ ಇದೆ. ಪಕ್ಷಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ DK ಶಿವಕುಮಾರ್ ಅವ್ರಿಗೆ ಒಂದು ಬಾರಿ ಕಾಂಗ್ರೆಸ್ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಅದು ಜನಜನಿತ, ಸಾರ್ವಜನಿಕವಾಗಿ ಸಾರ್ವಜನಿಕರು ಚರ್ಚೆ ಮಾಡ್ತಿರ್ತಕ್ಕಂಥ ವಿಚಾರ. ಅದು ಆಗಬೇಕು ಅಂತ ನಾಳೆ ಮಾಡಿಬಿಡಿ ಸಿದ್ದರಾಮಯ್ಯ ಅವ್ರು ನಿಲ್ಲಿಸ್ಬಿಟ್ಟು ನಾವು ಕೇಳಲ್ಲ. ಸಿದ್ದರಾಮಯ್ಯ ನಂತರ ಸ್ಥಾನ DK ಶಿವಕುಮಾರ್ ಅಲ್ಲ ಸರ್. ಈಗ ಅದೇ ಚರ್ಚೆ ಆಗ್ತಾ ಇರೋದು ಸರ್, ನಂತರದ ಸ್ಥಾನ ಅಂತ ಅಂದರೆ ಅದೇ ಯಾವಾಗ ಅಂತ ಹೇಳಿ. ಅದನ್ನು ನಾನು ಹೈಕಮಾಂಡ್ ಅಲ್ಲ ಅಂತ ಹೇಳಿಲ್ವ ನಾನು. ಅದನ್ನು ಹೈಕಮಾಂಡ್ ಹೇಳ್ಬೇಕು, ನಾವಲ್ಲ. ಸರ್, ನಿನ್ನೆ ಮತ್ತೊಂದು ಮಾತು ಹೇಳ್ತಾರೆ CM, ಈಗ ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ, ಅದ್ರ ಬಗ್ಗೆ ಅದು ಚರ್ಚೆ ಇಲ್ಲ ಅಂತ. ಅಂದರೆ ಈಗ ಆಲ್ರೆಡಿ ಇರೋ ಸಚಿವರ ಬಗ್ಗೆ ಶಾಸಕರುಗಳು ಬೇಸರವಾಗಿದ್ದಾರೆ. ಅದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಹೈಕಮಾಂಡ್ ಇದೆ. ಅದಕ್ಕೂ ನಮಗೂ ಸಂಬಂಧ. ಈ ಸತಿ ಕೊಡ್ತಾರೆ ನಿರೀಕ್ಷೆ ಇದ್ರಲ್ಲ ಸರ್, ಮಾಡ್ತಾರೆ, ಕ್ಯಾಬಿನೆಟ್ನ ಮಾಡ್ತಾರೆ, ರಿಷಫಲ್ ಮಾಡ್ತಾರೆ ಅಂತ ಆಸೆ ನಮಗೂ ಆಗಬೇಕು ಅಂತ ಹೈಕಮಾಂಡ್ ಒಪ್ಕೋಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.